HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರೇ, ಇವತ್ತಿನ ಒಂದು ಸುದ್ದಿಯನ್ನು ನೋಡೋಣ. ಏನಪ್ಪ ಸುದ್ದಿ ಅಂತಂದರೆ, ಒಂದು ತಾಲೂಕು ಕಚೇರಿ ಮುಂದೆ ಸಂಘಟನೆ ಹೋರಾಟಗಾರರ ಮತ್ತು ತಾಲೂಕು ದಂಡಾಧಿಕಾರಿಗಳ ನಡುವೆ ಒಂದು ವಾಗ್ವಾದ, ಮಾತಿನ ಚಕಮಕಿ. ಏನಪ್ಪ ವಿಚಾರ ಅಂತಂದರೆ, ಇಲ್ಲಿ ಸಾಕಷ್ಟು ವಾಗ್ವಾದ, ಸುಮಾರು 10 ನಿಮಿಷಗಳ ಕಾಲ ದಂಡಾಧಿಕಾರಿಗಳು ತಹಸೀಲ್ದಾರ್ ಸೋಮಶೇಖರ್ ಮತ್ತು ಏನು ಕರ್ನಾಟಕ ಮಹಾಜನಸೇನೆ ರಾಜ್ಯಾಧ್ಯಕ್ಷರಾದ MV ಮಂಜುನಾಥ್ರವರ ನಡುವೆ ಮಾತಿನ ಚಕಮಚ ನಡೆಯುತ್ತೆ. ಸೊ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ. ಸೊ ದೊಡ್ಡನಲ್ಲೂರಹಳ್ಳಿ ಗ್ರಾಮ, ಜಡಗೇನಹಳ್ಳಿ ಹೋಬಳಿಯ ದೊಡ್ಡನಲ್ಲೂರಹಳ್ಳಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಸುಮಾರು 4 ರಿಂದ 5 ಎಕರೆ ಸರ್ಕಾರಿ ಗೋಮಾಳು ಜಾಗವನ್ನು VR ಬಿಲ್ಡರ್ಸ್, ಏನು ಹೊಸಕೋಟೆಯಲ್ಲಿ ಸುತ್ತಮುತ್ತ ಈ ಭಾಗದಲ್ಲಿ ಸುತ್ತಮುತ್ತ ಒಂದು 17-18 ಲೇಔಟ್ಗಳನ್ನು ಮಾಡಿರ್ತಕ್ಕಂಥ ಪ್ರತಿಷ್ಠಿತವಾದ VR ಬಿಲ್ಡರ್ಸ್ನವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪ. ದೊಡ್ಡನಲ್ಲೂರಹಳ್ಳಿ ಗ್ರಾಮಸ್ಥರು ದೊಡ್ಡನಲ್ಲೂರಹಳ್ಳಿ ಗ್ರಾಮಸ್ಥರು ಸುಮಾರು ಜನಸಂಖ್ಯೆ ಇರ್ತಕ್ಕಂಥ ಗ್ರಾಮದಲ್ಲಿ ಸುಮಾರು 4 ರಿಂದ 5 ಎಕರೆ ಗೋಮಾಳು ಒತ್ತುವರಿಯಾಗಿದೆ ಎಂಬ ಮಾಹಿತಿ ಮೇರೆಗೆ ಕರ್ನಾಟಕದ ಮಹಾಜನಸೇನೆ ಎಂಬ ಸಂಘಟನೆಗೆ ಈ ಒಂದು ಮನವಿಯನ್ನು ಕೊಡ್ತಾರೆ. ಸೊ ಇದು ಕಳೆದ ಒಂದು ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ಒಂದು ಘಟನೆ ಇದು. ಸೊ ಸಂಘಟನೆಯವರು ಸ್ಥಳಕ್ಕೆ ಬಂದು ಅಲ್ಲಿ ನೋಡಿದಾಗ VR ಬಿಲ್ಡರ್ಸ್ನವರು ಒತ್ತುವರಿ ಮಾಡಿಕೊಂಡಿರೋದು ಕಂಡು ಬಂದಿರ್ತದೆ, ಗ್ರಾಮಸ್ಥರೆಲ್ಲ ತೋರಿಸ್ತಾರೆ. ಸೊ ಆ ಒಂದು ವಿಚಾರವಾಗಿ ಕರ್ನಾಟಕ ಮಹಾಜನಸೇನೆ ಸಂಬಂಧಪಟ್ಟಂಥ ಏನು ನಮ್ಮ ಹೊಸಕೋಟೆ ತಹಸೀಲ್ದಾರ್ ಸೋಮಶೇಖರ್ ಅವರ ಗಮನಕ್ಕೆ ತಂದು ಇದು ಒತ್ತುವರಿ ಆಗಿದೆ, ಇದನ್ನು ನಮಗೆ ಒತ್ತುವರಿ ತಿರುವು ಮಾಡಿಸ್ಕೊಡ್ಬೇಕು ಅಂತ ಕಳೆದ 9 ತಿಂಗಳಿಂದ ಒಂದು ಮನವಿಯನ್ನು ಕೊಡ್ತಾರೆ. ಸೊ ಅದಕ್ಕೆ ತಕ್ಕಂತೆ ಇಲ್ಲಿ RI ಆಗಿರ್ಬೋದು, VA ಆಗಿರ್ಬೋದು, ಸಂಬಂಧಪಟ್ಟಂಥ ಸರ್ವೆ ಡಿಪಾರ್ಟ್ಮೆಂಟ್ ಎಲ್ಲರೂ ಸಹ ಅವರ ಆದೇಶದ ಮೇರೆಗೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಸರ್ವೆ ಕೂಡ ಆಗುತ್ತೆ. ಸರ್ವೆ ಆಗಿ ಸ್ಕೆಚ್ ಎಲ್ಲ ಮಾಡ್ತಾರೆ. ಮಾಡಿದ್ದಾದಮೇಲೆ ಇದು ಸರ್ಕಾರಿ ಗೋಮಾಳು ಅಂತೇಳಿ, ಇಲ್ಲ ಏನು ಉಪತಹಸೀಲ್ದಾರರಾಗಿರ್ಬೋದು, ನಂದಗುಡಿ ಅಥವಾ ಜಡಗೇನಹಳ್ಳಿ ಹೋಬಳಿ ಉಪತಹಸೀಲ್ದಾರರು, RI ಮತ್ತು ಏನು ಸಂಬಂಧಪಟ್ಟ ಸರ್ವೆ ಇಲಾಖೆ ಎಲ್ಲರೂ ಅದನ್ನು ಪರಿಶೀಲನೆ ಮಾಡಿ ವರದಿಯನ್ನು ಕೊಡ್ತಾರೆ. ಆದರೆ 9 ತಿಂಗಳಾದ್ರೂ ಕೂಡ ತಹಸೀಲ್ದಾರ್ ಅವರು ಇದನ್ನು ತೆರವು ಮಾಡಿರಲಿಲ್ಲ, ಮಾಡೋಕ್ಕೆ ಆಗ್ತಾಯಿಲ್ಲ. ಕಾರಣ ಏನಪ್ಪ ಅಂತಂದರೆ, ಪ್ರಭಾವಿಗಳ ಒಂದು ಒತ್ತಡ ಇರ್ಬೋದು ಅಥವಾ ಬೇರೆ 108 ಕಾರಣಗಳಿರ್ಬೋದು. ಸೊ ಈ ವಿಚಾರವಾಗಿ ಇವತ್ತು ಕರ್ನಾಟಕ ಮಹಾಜನಸೇನೆ ಹೊಸಕೋಟೆ KEB ಸರ್ಕಲ್ನಿಂದ ಜಾಥಾ, ತಮಟೆ ಚಳವಳಿ ಜಾಥಾವನ್ನು ಮಾಡಿಕೊಂಡು ತಹಸೀಲ್ದಾರ್ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಸೊ ಪ್ರತಿಭಟನೆ ಹಮ್ಮಿಕೊಂಡು KEB ಸರ್ಕಲಿಂದ ತಹಸೀಲ್ದಾರ್ ಕಚೇರಿಗೆ ಬಂದು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಪ್ರತಿಮೆಗೆ ನಾವು ಮಾಲಾರ್ಪಣೆಯನ್ನು ಮಾಡಿ ತಹಸೀಲ್ದಾರ್ ಆದಂಥ ಸೋಮಶೇಖರ್ ವಿರುದ್ಧ ಪ್ರತಿಭಟನೆಗಳನ್ನು ಕೂಗ್ತಾರೆ, ಧಿಕ್ಕಾರಗಳನ್ನು ಕೂಗ್ತಾರೆ, ಪ್ರತಿಭಟನೆ ಮಾಡಿ ಧಿಕ್ಕಾರಗಳನ್ನು ಕೂಗ್ತಾರೆ. ಸೊ ಈ ವಿಚಾರವಾಗಿ ತಹಸೀಲ್ದಾರ್ ಅವರು ಸ್ಥಳಕ್ಕೆ ಬರ್ತಾರೆ. ತಹಸೀಲ್ದಾರ್ ಅವರು ಸ್ಥಳಕ್ಕೆ ಬಂದು ಏಕಾಏಕಿ ಏನಿದು ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾಯಿದ್ರಿ, ಯಾಕೆ ಹಿಂಗೆ ಮಾಡ್ತಾಯಿದ್ರಿ, ಪರ್ಮಿಷನ್ ಇಲ್ಲಿ ಹಾಗೆ ಹಿಂಗೆ ಅಂತ ಕೇಳ್ತಾರೆ. ಒಬ್ಬ ತಹಸೀಲ್ದಾರ್ ವಿರುದ್ಧ ಒಂದು ಸಂಘಟನೆಯವರು ಧಮಕಿ ಮಾಡ್ತಾಯಿದ್ರೆ ಯಾರು ಅವರಿಗೆ ಪರ್ಮಿಷನ್ ಕೊಡೋರು? ಯಾರು? ತಹಸೀಲ್ದಾರ್ ಕೊಡ್ತಾರಾ? ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಲ್ಲಿ ಹೋಗಿ ಮನವಿಯನ್ನು ಮಾಡಿರ್ತಾರೆ. ಸೊ ಪೊಲೀಸ್ ಇಲಾಖೆ ಕೂಡ ಅದು ಪ್ರತಿಭಟನೆ ಮಾಡಿ, ಗಲಾಟೆ ಮಾಡಿ, ದೊಂಬಿ ಮಾಡಿ ಅಂತ ಯಾರು ಪರ್ಮಿಷನ್ ಕೊಡಲ್ಲ. ಸೊ ಅವ್ರು ಏನು ಕೊಡ್ಬೋದು? ಬಂದೋಬಸ್ತು ಅಥವಾ ಏನು ಗಲಾಟೆ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತ ಒಂದು ಬಂದೋಬಸ್ತನ್ನು ಕೊಟ್ಟಿರ್ತಾರೆ. ಸೊ ಆ ಬಂದೋಬಸ್ತಲ್ಲಿ ತಹಸೀಲ್ದಾರ್ ಕಚೇರಿಗೆ ಬಂದು ಅವರು ತಮ್ಮ ಪ್ರತಿಭಟನೆಯನ್ನು ಮಾಡ್ತಾರೆ. ಇಲ್ಲಿ ತಹಸೀಲ್ದಾರ್ ಬಂದು ಹೋರಾಟಗಾರರ ಮೇಲೆ ದರ್ಪ ತೋರಿದ್ರಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಯಾಕಂದರೆ ಏಕಾಗಿ ಬಂದ ತಕ್ಷಣವೇ ಯಾರು, ಏನು, ಯಾಕೆ, ಎಲ್ಲಿ ಬಂದಿದ್ದೀರಿ, ಏನು ಬಂದಿದ್ದೀರಿ ಅಂತ ಒಂದು ಏರುಧ್ವನಿಯಲ್ಲಿ ಮಾತಾಡ್ತಾರೆ. ಅಂದರೆ ಇಲ್ಲಿ ಹೋರಾಟಗಾರರಾಗಲಿ, ದಲಿತರಾಗಲಿ, ನೊಂದವರಾಗಲಿ ತಾಲೂಕು ಆಫೀಸ್ ಮುಂದೆ ಬರಬಹುದಾ, ಬರಬಾರ್ದಾ ಅನ್ನೋದೇ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. ತಹಸೀಲ್ದಾರ್ ಅವರು ಹೇಳಬೇಕು. ಅರ್ಥ ಆಯ್ತಾ? ಆಮೇಲೆ ಅಲ್ಲಿ ಬಂದ ತಕ್ಷಣ ನೀವು ಯಾಕೆ ಮಾಡ್ತಾಯಿದ್ರಿ ಏನು ಅಂತ ಎಲ್ಲ ಗೊತ್ತಿದೆ. ಯಾಕಂದರೆ ಕಳೆದ 9 ತಿಂಗಳಿಂದ ಇಲ್ಲಿ ನಡೆದಕ್ಕಂಥ ದೊಡ್ಡನಲ್ಲೂರಹಳ್ಳಿ ಸರ್ವೆ ನಂಬರ್ ಸರ್ಕಾರಿ ಜಾಗದ ವಿಚಾರವಾಗಿ ಪ್ರತಿಯೊಂದು ತಹಸೀಲ್ದಾರ್ ಗೊತ್ತಿದ್ರು. ಏನು ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ಇಲ್ಲಿ ಅವರು ರಾಜ್ಯಾಧ್ಯಕ್ಷರು ಹೇಳ್ತಾರೆ, ಸರ್ ನಾವೆಲ್ಲ ಕೊಟ್ಟಿದ್ದೀವಿ, 1 ಸಾರಿ ಇಲ್ಲ, 2 ಸಾರಿ ಇಲ್ಲ, 3-4-5 ಬಾರಿ ಕೊಟ್ಟಿದ್ದೀವಿ, ನೀವು ಅದರ ಕಡೆ ಗಮನನೇ ಇಡ್ತಾ ಇಲ್ಲ ಅಂತ ಮಾತಿನ ಚಕಮಚಿಗೆ ನಡೀತದೆ. ಸೊ ಅಲ್ಲಿ ಅವರು ತಹಸೀಲ್ದಾರ್ ಹೇಳ್ತಾರೆ, ಇದು ನನ್ನ ಗಮನಕ್ಕೆ ಬಂದಿಲ್ಲ, ಇಲ್ಲಿ ಈವರೆಗೂ ನನ್ನ ಗಮನಕ್ಕೆ ಬಂದಿಲ್ಲ ಅಂದಾಗ ಇವರೇ ಒಂದು ಸಾರಿ ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡ್ತಾರೆ. ತಹಸೀಲ್ದಾರ್ ಸೋಮಶೇಖರ್ ಅವರು ಬಂದೆ, ಆಯಿತು ಒಂದು ಸಾರಿ ಬರ್ತೀನಿ ನಡೆಯುತ್ತೆ, ಪರಿಶೀಲನೆ ಮಾಡ್ತಾರೆ. 4-5 ತಿಂಗಳ ಹಿಂದೆ, ಈ 4-5 ತಿಂಗಳಿಂದ ಬಂದು ಪರಿಶೀಲನೆ ಮಾಡಿದ್ರು ಕೂಡ ಈವರೆಗೂ ಯಾಕೆ ಕ್ರಮ ಕೈ ತೊಗೊಂಡಿಲ್ಲ ಅಂತೇಳಿ ನಮ್ಮ ಸಂಘಟನೆಯವರು, ದಲಿತ ಹೋರಾಟಗಾರರು ಮತ್ತು ಮಹಾಜನಸೇನೆ, ಏನು ಕರ್ನಾಟಕ ಮಹಾಜನಸೇನೆ ಸಂಘಟನೆ ರಾಜ್ಯಾಧ್ಯಕ್ಷರು ಮಂಜುನಾಥ್ ಅವರು ಕೇಳ್ತಾರೆ. ಆಗ ತಹಸೀಲ್ದಾರ್ ಅವರು ಹೇಳ್ತಾರೆ, ಇಲ್ಲ ಇದು ನಾನು ಬಂದು ನೋಡ್ಕೊಂಡು ಬಂದಿದ್ದೆ, ಆದರೆ ಈವರೆಗೂ ನನಗೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ, ನಾನು ಚೆಕ್ ಮಾಡ್ತೀನಿ, ವಿಚಾರ ಮಾಡ್ತೀನಿ ಅಂತ ಹೇಳ್ತಾರೆ. VA ನನಗೆ ಕೊಟ್ಟಿಲ್ಲ, RI ನನಗೆ ಕೊಟ್ಟಿಲ್ಲ, ಅದ್ರ ಪರಿಶೀಲನೆ ಮಾಡ್ತೀನಿ ಅಂತಾರೆ.
ಈ ತಹಸೀಲ್ದಾರ್ ಅವರ ಅಡಿಯಲ್ಲಿ ಬರ್ತಕ್ಕಂಥವರ ಅಥವಾ ಇವರು VA ಮತ್ತು RI ಇವರೆಲ್ಲ ತಹಸೀಲ್ದಾರ್ಗೆ ಸುಪೀರಿಯರ್ ಹೈಯರ್ ಆಫೀಸರ್ ಗೊತ್ತಿಲ್ಲ. ಇವರು ತಹಸೀಲ್ದಾರರು VA ಹತ್ರ RI ಹತ್ರ ಏನಾಗಿದೆ ಏನೋ ಅಂತ ಕೇಳಿ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ ಏನು ತೊಂದರೆಗಳಿದೆಯೋ, ಏನು ಅಡಚಣೆಗಳಿದೆಯೋ, ಅಥವಾ ಯಾರ ಒಂದು ಬೆಂಬಲ ಇದೆಯೋ, ಅಥವಾ ಯಾರ ಒಂದು ಶಕ್ತಿ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ಹಂಗಾಗಿ ಅವರು ನಾನು ಚೆಕ್ ಮಾಡ್ತೀನಿ, ಪರಿಶೀಲನೆ ಮಾಡ್ತೀನಿ ಅಂತ ಒಂದು ಅಡ್ಡಗೋಡೆ ಮೇಲೆ ದೀಪ ಇಡುವಂಥ ಕೆಲಸವನ್ನು ಮಾಡಿ ನಾನು ಯಾರೇ ವಿರುದ್ಧ ಆಗಿರಲಿ, ಯಾರೇ ಆಗಿರಲಿ, ತೊಂದರೆ ಆಗಿರಲಿ, ನಾನು ತೆರವು ಮಾಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಆಮೇಲೆ ಸಾಕಷ್ಟು ನಾನು ತೆರವನ್ನು ಮಾಡಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ನೋಡೋಣ, ಈ ಸಾಕಷ್ಟು ತೆರವೆ ಮಾಡಿದ್ದಾರೆ. ಆದರೆ ಇದು ಅಲ್ಲಿ ಅವರು ದಾಖಲೆಗಳನ್ನು ನೋಡಿದಾಗ ಎಲ್ಲನೂ ಅಧಿಕಾರಿಗಳು VA ಆಗಿರ್ಬೋದು, ಸರ್ವೇರ್ ಆಗಿರ್ಬೋದು, ತಹಸೀಲ್ದಾರ್ ಎಲ್ಲನೂ ಇದು ಗೋಮಾಳ ಜಮೀನು ಒತ್ತುವರಿ ಆಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ ತಹಸೀಲ್ದಾರು ಈವರೆಗೂ ಅದನ್ನು ಕ್ರಮ ತಗೊಂಡಿಲ್ಲ. ಸೊ ಅಲ್ಲಿನ ಹೋರಾಟಗಾರರು ಸಾಕಷ್ಟು ಜನ ಆರೋಪ ಮಾಡ್ತಾಯಿದ್ರು, ಸುಮಾರಷ್ಟು ಪೆಂಡಿಂಗ್ಗಳಿದೆ, ನೂರಾರು ಕೇಸುಗಳು ಪೆಂಡಿಂಗ್ ಇದೆ, ಇಲ್ಲಿ ಬಡವರಿಗೆ, ದಲಿತರಿಗೆ ನ್ಯಾಯನೇ ಸಿಗ್ತಾ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಮಾತನಾಡಿದ್ದಾರೆ. ದಯಮಾಡಿ ತಹಸೀಲ್ದಾರ್ ಅವರು ಸಾರ್ವಜನಿಕರ ಒಂದು ಹಿತಾಸಕ್ತಿಗೆ, ಸಾರ್ವಜನಿಕರಿಗೆ ಸೇವೆಗೆ ಅಲ್ಲಿ ತಹಸೀಲ್ದಾರಾಗಿ, ತಾಲೂಕು ದಂಡಾಧಿಕಾರಿಗಳಾಗಿ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ದಯಮಾಡಿ ನೊಂದಂಥವರಿಗೆ, ಬಡವರಿಗೆ ಮತ್ತು ಏನು ಅನ್ಯಾಯಕ್ಕೊಳಗಾದವರಿಗೆ ತಾವು ದಯಮಾಡಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಸೊ ಇಲ್ಲಿ ಈ ಮಹಾಜನಸೇನೆ, ಈ ಸಂಘಟನೆ ಅವರು ಕೇಳ್ತಾ ಇರೋದು ಸ್ವಂತಕ್ಕಲ್ಲ, ಅವರ ಮನೆಗಾಗಲಿ, ಅವ್ರ ಸ್ವಂತಕ್ಕಾಗಲಿ ಅಲ್ಲ, ಗ್ರಾಮಸ್ಥರಿಗೆ ಅಲ್ಲಿ ನೆಲೆ ಸೂರಿಗೋಸ್ಕರ ಅಲ್ಲಿ ಏನೋ ಆಶ್ರಯ ಯೋಜನೆಗಳಿಗೆ ಮೀಸಲಿಟ್ಟ ಜಾಗ ಅಂತ ಕೂಡ ಹೇಳಿದ್ರು ಒಬ್ಬರು. ಈ ಜಾಗ ಆಶ್ರಯ ಯೋಜನೆಗಳಿಗೆ ಮೀಸಲಿಟ್ಟಂಥ ಜಾಗ, ಅದನ್ನು ಕೂಡ ಕಬಳಿಕೆ ಮಾಡ್ಕೊಂಡಿದ್ದಾರಂತೆ. ಅಲ್ಲಿ ಸುಮಾರು 300 ರಿಂದ 400 ಜನ ವಾಲ್ಮೀಕಿ ಸಮುದಾಯದ ಜನ ಆ ಭಾಗದಲ್ಲಿ, ಆ ದೊಡ್ಡನಲ್ಲೂರಲ್ಲಿ ಗ್ರಾಮದಲ್ಲಿ ಇದ್ದಾರೆ. ಅಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ, ಹೆಚ್ಚಾಗಿ ವಾಲ್ಮೀಕಿ ಸಮುದಾಯದವರು ಇದ್ದಾರೆ. ಈವರೆಗೂ ಅಲ್ಲಿ ಭವನ ಇಲ್ಲ. ಇತ್ತೀಚೆಗೇನೋ ಒಂದು ಭವನ ಮಾಡಿಕೊಡ್ತೀವಿ ಅಂತೇಳಿ ಅದೇ ಒಂದು ಸ್ಮಶಾನಕ್ಕೆ ಹೋಗೋ ದಾರಿಯಲ್ಲಿ ಏನೋ ಪೂಜೆ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಏನೇ ಆಗಿರಲಿ, ಇಲ್ಲಿ ಒತ್ತುವರಿ ಆಗಿರ್ತಕ್ಕಂಥ ಜಾಗವನ್ನು ತಹಸೀಲ್ದಾರ್ ಅವರು ಆದಷ್ಟು ಬೇಗ ಕ್ರಮ ಕೈಗೊಂಡು ಇದನ್ನು ತೆರವು ಮಾಡಬೇಕು ಅಂತ ಕೇಳ್ತಾ, ಸೊ ಅವರು ಮಾತನಾಡಿದ್ದಾರೆ ನಮ್ಮ ಜೊತೆ. ಏನು ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ನಮ್ಮ ಕರ್ನಾಟಕ ಮಹಾಜನ ಸೇನೆ ಸಂಘಟನೆಯಿಂದ ಒಂದು ನಮಗೆ ಕಂಪ್ಲೇಂಟ್ ಬರುತ್ತೆ. ಏನಂತ, ಜಡಗನಹಳ್ಳಿ ಹೋಬಳಿ ದೊಡ್ಡನಲ್ಲೂರಹಳ್ಳಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಏನು VR ಬಿಲ್ಡರ್ಸ್ ಅಂತ, ಡೆವಲಪರ್ಸ್ ಅಂತ ಏನು ಲೇಔಟ್ ಇದ್ದಾರೆ, ಅಲ್ಲಿ ಸರ್ಕಾರಿ ಜಮೀನು, ಕಾಲುವೆ, ವಾಟರ್ ಬಾಡೀಸು, ಕಾಲ್ದಾರಿಗಳು ಅಂತ ಒತ್ತುವರಿ ಆಗಿದೆ ಅಂತ ನಮ್ಮ ಗಮನಕ್ಕೆ ತರ್ತಾರೆ. ನಾವು ಅದನ್ನು ಲಾಸ್ಟ್ ಟೈಮು ಕೂಡ ಇವರ ಗಮನಕ್ಕೆ ಬರ್ತಾರೆ. ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ದೆ. ಅಲ್ಲಿ ಮೇಲ್ನೋಟಕ್ಕೆ ಅದು ಲೇಔಟ್ ಥರ ಫಾರ್ಮೇಷನ್ ಆಗಿತ್ತು, ಮತ್ತು ಗುರ್ತಿಡಿಯೋಕೆ ಆಗ್ತಾ ಇರಲಿಲ್ಲ ಯಾವ ಜಾಗ ಏನು ಇವರು ಹೇಳ್ತಾರೆ ಆಪಾದನೆ ಯಾವ ಥರ ಇದೆ ಅಂತ. ಸೊ ಅದಕ್ಕೆ ಜಂಟಿ ವರದಿ ಹಾಕೋಣ, ಜಂಟಿ ಸರ್ವೆ ಇನ್ನೊಂದು ಸರಿ ಮಾಡಿಸೋಣ ಅಂತೇಳಿ ನಾವು PDO ಆಗ್ಬೋದು, ನಮ್ಮ RI ಆಗ್ಬೋದು, VA ಆಗ್ಬೋದು, ಮತ್ತು ಸರ್ವೇಯರ್ ಮುಖಾಂತರ ಇನ್ನೊಂದು ಸರಿ ಜಂಟಿ ಸರ್ವೆ ಮಾಡೋಣ ಅಂತ ನಾವು ಹೇಳ್ಬಿಟ್ಟು ಬಂದಿದ್ದೆ ಫೀಲ್ಡಲ್ಲಿ ಹೋಗಿ. ಸರಿ ಸುಮಾರು ಒಂದು 3-4 ತಿಂಗಳು ಆಯಿತು ಅನಿಸುತ್ತೆ. ಅದಾದಮೇಲೆ ಏನು ಪ್ರೋಗ್ರೆಸ್ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಿದ್ದು, ಲಾಸ್ಟ್ ಟೈಮ್ ಹೇಳಿದ ಆಪಾದನೆ ಅದು. ಅದೇನಾಗಿದೆ, RI ರಿಪೋರ್ಟ್ ಕೊಟ್ಟಿದ್ದಾರೆ, ಆದರೆ ಅದು ನಮ್ಮ ಗಮನವರೆಗೂ ಬಂದಿರಲಿಲ್ಲ ಅದು. ಸೊ ಈಗ ಇವ್ರಿಗೂ ಕೂಡ ಅದು ಮನವರಿಕೆ ಮಾಡಿದ್ದೀನಿ, ಅದು ಯಾರ ಹತ್ರ ಇದೆ ಅಂತ. ಕೇಸ್ ವರ್ಕರ್ದು ಏನಾಗಿದೆ, ರಿಪೋರ್ಟ್ ಇನ್ನೂ ಬಂದಿಲ್ಲ ಅಂತೇಳಿ ಕೇಸ್ ವರ್ಕರ್ ಇಟ್ಕೊಂಡಿದ್ರು. ಈಗ ನಮ್ಮ ಗಮನಕ್ಕೆ ಬಂದಿದೆ. ಈಗ ನಾನು ನಾಳೆನೇ ಇದನ್ನು ಅಟೆಂಡ್ ಮಾಡಿ, ಏನು ಸರ್ಕಾರಿ ಜಮೀನಿಗೆ ಖಂಡಿತ ಒತ್ತುವರಿ ಆಗಿದ್ದಲ್ಲಿ ಯಾವುದೇ ಒತ್ತಡಕ್ಕೆ ಮಣಿಯುವಂಥ ಪ್ರಮೇಯನೇ ಇಲ್ಲ. ಸರ್ಕಾರದ ಜಮೀನು ಯಾರ್ದು ಸೊತ್ತಲ್ಲ ಅದು. ಹಾಗಾಗಿ ಅದು ಒತ್ತುವರಿ ಆಗಿದೆ ಅಂತ ಜಂಟಿ ವರದಿಯಲ್ಲಿ ಸಾಬೀತು ಆದರೆ ಖಂಡಿತ ಅದನ್ನು ನಾವು ತೆರವುಗೊಳಿಸೋದ್ರಲ್ಲಿ ಬಗ್ಗೆ ಅನುಮಾನನೇ ಬೇಡ, ತೆರವುಗೊಳಿಸ್ಕೊಡ್ತೀರಿ. ಈಗ ನಾವು ಈ ತಾಲೂಕಲ್ಲಿ ಎಷ್ಟೋ ಒತ್ತುವರಿ ತೆರವುಗೊಳಿಸಿದ್ದೀರಿ. ಎಲ್ಲದಕ್ಕೂ ಪ್ರಭಾವ ಇದ್ದೇ ಇರುತ್ತೆ. ವಿರೋಧ ಪಕ್ಷದಿಂದ ನೋಡಿದಾಗ, ವಿರುದ್ಧ ವ್ಯಕ್ತಿಯಿಂದ ನೋಡಿದಾಗ ಪ್ರಭಾವ ಇದೆ ಅಂತ ಅನ್ಕೊಳ್ತಾರೆ. ಯಾವುದೇ ಪ್ರಭಾವ ಇದ್ದರೂ ಕೂಡ ನಮ್ಮ ಕರ್ತವ್ಯ ಏನಿದೆ, ಸರ್ಕಾರದ ಕರ್ತವ್ಯ ನಾವು ಮಾಡಲೇಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಯಾವುದೇ ಒತ್ತಡ ನಮಗಿಲ್ಲ. ಯಾವುದೇ ಇದ್ದರೂ ಕೂಡ ನಾವು ಅದಕ್ಕೆ ಮಣಿಯೋದಲ್ಲ. ಸರ್ಕಾರದ ಜಮೀನು ಅಂದರೆ ಸರ್ಕಾರದ್ದೇ ಅದು ಗೋಮಾಳ ಜಮೀನು ಅಂದರೆ ಗೋಮಾಳದ್ದೇ ಅದು. ಹಾಗಾಗಿ ಏನೇ ಕಾಲುವೆಗಳಾಗ್ಬೋದು, ಕಾಲ್ದಾರಿಗಳಾಗ್ಬೋದು ಒತ್ತುವರಿ ಆಗಿದ್ದಲ್ಲಿ ಖಂಡಿತ ವರದಿ ಬಂದು ಇಮಿಡಿಯೇಟಾಗಿ ನಾವು ಒತ್ತುವರಿ ಬಿಡಿಸ್ಕೊಡ್ತೀರಿ. ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಹಾಗಾಗಿ ಈಗ ಜಂಟಿ ವರದಿಗೆ ನಾನು ಫೀಲ್ಡ್ಗೆ ಆಗ್ತಾಯಿದ್ದೀನಿ. ಶೀಘ್ರದಲ್ಲಿ ಅದನ್ನ ಜಂಟಿ ವರದಿ ತೊಗೊಂಡು ಇದ್ರ ಮೇಲೆ ನಾವು ಕ್ರಮ ವಹಿಸ್ತೀರಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ತಹಸೀಲ್ದಾರ್ ದಂಡಾಧಿಕಾರಿಗಳು ಸೋಮಶೇಖರ್ ಅವರು ಈ ಒಂದು ದೊಡ್ಡನಲ್ಲೂರಹಳ್ಳಿ ಸರ್ವೆ ನಂಬರ್ 10ರ ಗೋಮಾಳು ಜಮೀನಿನ ಬಗ್ಗೆ ಮಾತನಾಡಿ, ಯಾರೇ ಪ್ರಭಾವಿಗಳಾಗಿರಲಿ, ಏನೇ ಆಗಿರಲಿ, ಇದನ್ನು ಜಂಟಿ ಸರ್ವೆ ಮಾಡ್ತೀವಿ, ಜಂಟಿ ಸರ್ವೆ ಮಾಡಿ ಇದರಲ್ಲಿ ಕಂಡು ಬಂದರೆ, ಈ ಜಂಟಿ ಸರ್ವೆಯಲ್ಲಿ ಕಂಡು ಬಂದರೆ ಅದನ್ನು ತೆರವು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಜಂಟಿ ಸರ್ವೆ ಆಗಿರ್ಬೋದು, VA ಆಗಿರ್ಬೋದು, RI ಆಗಿರ್ಬೋದು, ಅಧಿಕಾರಿಗಳೆಲ್ಲ ತಹಸೀಲ್ದಾರ್ರವರ ಅಡಿಯಲ್ಲಿ ಬರ್ತಕ್ಕಂಥ ಆಳುಗಳು, ಕೆಲಸದವರು, ಕಾರ್ಮಿಕರು.
ಅವರ ಅಡಿಯಲ್ಲಿ ಬರ್ತಕ್ಕಂಥ ಕಾರ್ಮಿಕರು. ಇವರು ಏನು ಹೇಳ್ತಾರೆ, ಈ ಜಂಟಿ ಸರ್ವೆ ಆದ ಮೇಲೆ ಇದನ್ನು ನಾನು ಪರಿಶೀಲನೆ ಮಾಡ್ತೀನಿ, ಈ ಜಂಟಿ ಸರ್ವೆಯಲ್ಲಿ ಪ್ರೂವ್ ಆಗಬೇಕು, ಪ್ರೂವ್ ಆದರೆ ನಾನು ತೆರವು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಈಗಾಗಲೇ ಆಲ್ರೆಡಿ ಅಧಿಕಾರಿಗಳು ಇದು ಒತ್ತುವರಿ ಜಾಗ ಅಂತ ಹೇಳಿದ್ದಾರೆ. ನೋಡೋಣ ಜಂಟಿ ಸರ್ವೆಯಲ್ಲಿ ಏನಾಗ್ತದೆ, ಕರೆಕ್ಟಾಗಿ ಜಂಟಿ ಆಗ್ತದ ಅಥವಾ ಬೇರೆ ಬೇರೆ ಆಗ್ತದ ಕಾದು ನೋಡೋಣ. ಮತ್ತು ಇನ್ನು ನಮ್ಮ ಸಂಘಟನೆ ಹೋರಾಟಗಾರರು ಮಹಾಜನಸೇನೆ ಮಂಜುನಾಥ್ರವರು ಮಾತನಾಡಿದ್ದಾರೆ. ಮಾತನಾಡಿ ಮುಂದಿನ ಕ್ರಮ ಏನು, ತಹಸೀಲ್ದಾರ್ ಅವರು ಈಗಾಗಲೇ ಗಡುವು ಕೊಟ್ಟಿದ್ದಾರೆ. ಇಷ್ಟು ವರ್ಷಗಳು, 1 ವರ್ಷಗಳಿಂದ ಕಾದ್ಕೊಂಡು ಬಂದಿದ್ದೀರಿ, ಈಗ ಕೂಡ ನಾವು ಪ್ರತಿಭಟನೆ ಧರಣಿಯನ್ನು ಮಾಡಿದ್ದೇವೆ. ಈಗ ಮುಂದೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ನಿಲುವೇನು, ನಾವು ಮುಂದೆ ಏನು ಮಾಡ್ತಾರೆ, ತಹಸೀಲ್ದಾರ್ ಅವ್ರನ್ನ ಏನು ಮಾಡಿ ಯಾವ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಸೊ ಅವ್ರು ಏನು ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಏನು ದೊಡ್ಡನಲ್ಲೂರಲ್ಲಿ ಗ್ರಾಮಕ್ಕೆ ಹೊಸಕೋಟೆ ತಾಲೂಕು ಸಂಬಂಧಪಟ್ಟಂತೆ ಜಡಗೇನಹಳ್ಳಿ ಹೋಬಳಿಗೆ ಸಂಬಂಧಪಟ್ಟಂಥ ದೊಡ್ಡನಲ್ಲೂರಲ್ಲಿ ಗ್ರಾಮ ವಿಚಾರವಾಗಿ VR ಟೌನ್ಶಿಪ್ ಅಂತ VR ರಾಯಲ್ ಟೌನ್ಶಿಪ್ ಅನ್ನೋರು ಅವರ ಒಂದು ಸುಮಾರು VRಗೆ ಸಂಬಂಧಪಟ್ಟಂತೆ ಹಲವಾರು ಹೆಸರುಗಳನ್ನ ಬದಲಾಯಿಸಿ ರಿಜಿಸ್ಟರ್ ಮಾಡಿ ತಾಲೂಕು ಹಾಗೂ ರಾಜ್ಯಾದ್ಯಂತ ಸುಮಾರು ಕಡೆ ಅವರು ಲೇಔಟ್ಗಳನ್ನು ಮಾಡಿದ್ದಾರೆ. ನಮ್ಮ ಸಂಘಟನೆ ಇವತ್ತು ಈ ವಿಚಾರವಾಗಿ ಯಾಕೆ ಮಾತಾಡಿದ್ರೆ, ಈ 1 ವರ್ಷಗಳಿಂದ ಈ ದೊಡ್ಡನಲ್ಲೂರಲ್ಲಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 10ರಲ್ಲಿ ಸುಮಾರು ಒಂದು 4ರಿಂದ 5 ಎಕರೆ ಒತ್ತುವರಿ ಆಗಿದೆ ಅಂತೇಳಿ ಸಂಬಂಧಪಟ್ಟಂಥ ಗ್ರಾಮಸ್ಥರು ನಮಗೆ ಬಂದು ದೂರು ಕೊಟ್ಟಿದ್ದರು. ಆ ದೂರಿನ ವಿಚಾರವಾಗಿ ನಾವು ಅದನ್ನು ನಮ್ಮ ಸಂಘಟನೆಯಿಂದ ಆ ಒಂದು ದೂರನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ರವಾನೆ ಮಾಡಿದ್ವಿ. ಈ ರೀತಿ ಇದೆ, ಇದೆಲ್ಲ ಲೇಔಟ್ ಎಲ್ಲ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಬಂದಿರೋಂಥ ಸಮಸ್ಯೆಗಳು, ಇವತ್ತು ಗೋಮಾಳ ಜಾಗಗಳನ್ನೆಲ್ಲ ಇವತ್ತು ಅದನ್ನು ಒತ್ತುವರಿ ಮಾಡಿ ಲೇಔಟ್ಗಳು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೋ ಪ್ರಾಮಾಣಿಕವಾದ ಅಧಿಕಾರಿಗಳು ಬಂದಾಗ ಅದನ್ನು ತೆರವುಗೊಳಿಸೋಂಥ ಕೆಲಸ ಆಗ್ತದೆ. ಅವತ್ತಿನ ದಿನ ಇಲ್ಲಿ ಏನಾಗಿದೆ ಲೇಔಟ್ಗಳಲ್ಲಿ ಇವತ್ತು ಏನೇನೋ ಯಾರು ಬಡಬಗ್ಗರು ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ, ಅದನ್ನು ಮುಂದಿನ ದಿನಗಳಲ್ಲಿ ತೆರವುಗೊಳಿಸೋಂಥ ಕೆಲಸ ಆದರೆ ಆ ಅಮಾಯಕರು ಬಲಿಯಾಗೋದು ಬೇಡ, ಅದನ್ನು ಆದಷ್ಟು ಬೇಗ ಅದನ್ನು ಸರ್ವೆ ಮಾಡಿಸಿ ತೆರವುಗೊಳಿಸೋಂಥ ಕೆಲಸ ಮಾಡಿ ಅಂತೇಳಿ ನಾವು ಮನವಿ ಕೊಟ್ಟಿದ್ವಿ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟಿದ್ರು ಕೂಡ ಸುಮಾರು 1 ವರ್ಷಗಳ ಕಾಲ, ನಮ್ಮ 1 ವರ್ಷ 9 ತಿಂಗಳಾಗ್ತಾ ಬಂತು ನಾವು ಇದನ್ನು ಕೈಗೆತ್ಕೊಂಡು. ಯಾವುದೇ ರೀತಿ ಕ್ರಮ ತೊಗೊಂಡಿಲ್ಲ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ನಮ್ಮ ಕರ್ನಾಟಕ ಮಹಾಜನಸೇನೆ ಹಾಗೂ ಹಲವಾರು ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮಸ್ಥರು ಇವತ್ತೇನಿದ್ದೀವಿ, ಇವತ್ತು ನೇರವಾಗಿ ಮಾನ್ಯ ದಂಡಾಧಿಕಾರಿಗಳನ್ನ ವಿರೋಧಿಸಿ ಇವತ್ತೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ನಮ್ಮ ಉದ್ದೇಶ ಏನಂದರೆ, ಈಗ ನಮ್ಮ ತಾಲೂಕು ಆಡಳಿತ ಫೈಲ್ ಆಗಿದೆ ಅಂದರೆ ಮೂಲ ಕಾರಣ ಅದು ದಂಡಾಧಿಕಾರಿಗಳಾಗಿರ್ತಾರೆ. ಅದು ಕೆಳಗಡೆ ಎಷ್ಟೋ ಜನ ಕೆಲಸ ಮಾಡೋ ಹುಡುಗರು ಇರ್ತಾರೆ, ಕಾರ್ಮಿಕರು ಇರ್ತಾರೆ, ಅದು ಎಷ್ಟೋ ಜನ ಅಧಿಕಾರಿಗಳಿರ್ತಾರೆ. ನಮ್ಮ ಉದ್ದೇಶ ಸಮಸ್ಯೆ ಆಗಿದೆ, ನಾವು ಯಾರನ್ನೂ ಒಬ್ಬೊಬ್ಬನೇ ನಾವು ಪರ್ಸ್ನಲ್ ಆಗಿ ನಾವು ಟಾರ್ಗೆಟ್ ಮಾಡೋದು ಬೇಡ. ತಾಲೂಕು ಆಡಳಿತ ಕಚೇರಿಯ ಮೇಲೆ ನಾವು ಆ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಅದನ್ನು ಆರೋಪ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ. ಕಾನೂನುಬದ್ಧವಾಗಿ ನಾವು ಪೊಲೀಸ್ ಠಾಣೆಯಲ್ಲಿ ರಕ್ಷಣೆ ತೊಗೊಂಡು, ನಮ್ಮ ಭದ್ರತೆ ತೊಗೊಂಡು ಇವತ್ತು ನಾವು ಕಾನೂನುಬದ್ಧವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿಯಾಗಿ ಅವರು ಈಗ ನಮ್ಮನ್ನ ಕರೆಸಿ, ತಹಸೀಲ್ದಾರ್ ಅವರು ಕರೆಸಿ, ಒಳಗಡೆ ಅದನ್ನೆಲ್ಲ ನಮ್ಮನ್ನೆಲ್ಲ ಕರೆಸಿ ಯಾವ ಹಂತದಲ್ಲಿದೆ, ಯಾಕೆ ನಿರ್ಲಕ್ಷ್ಯ ಆಗ್ತಾ ಇದೆ, ಅದಕ್ಕೆ ಕಾರಣ ಏನು, ಅದನ್ನು ಆದಷ್ಟು ಬೇಗ ನಾವು ಬಗೆಹರಿಸ್ಕೊಡ್ತೀವಿ ಅಂತೇಳಿ ನಮ್ಗೆ ಭರವಸೆ ನೀಡಿದ್ದಾರೆ ಮೀಡಿಯಾ ಮುಖಾಂತರ. ನಾವು ಹೇಳೋದಿಷ್ಟೇ, ನಮಗೆ ಇದು ಒಂದೇ ವಿಚಾರ ಅಲ್ಲ, ತಾಲೂಕಿನಾದ್ಯಂತ ರಾಜ್ಯಾದ್ಯಂತ ಹಲವಾರು ಹೋರಾಟಗಳಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ನಾವು ಕೂಡ ಅದೇ ರೀತಿಯಾಗಿ ಅದೇ ಒಂದೇ ಕೆಲಸ ನಾವು ಮಾಡ್ಕೊಂಡಿರೋಕ್ಕಾಗೋದಿಲ್ಲ. ಸರ್ಕಾರಕ್ಕೆ ನಾವು ಗಮನಕ್ಕೆ ತಂದಾಗ, ಅಧಿಕಾರಿಗಳ ಗಮನಕ್ಕೆ ತಂದಾಗ ಅವ್ರ ಪ್ರಾಮಾಣಿಕತೆಯಿಂದ ಅದನ್ನು ಸಮಯ ಕೊಟ್ಟು ಅದನ್ನು ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ಕೊಂಡು ಆ ಸಂಬಂಧಪಟ್ಟಂಥ ಸಮಸ್ಯೆನ ಬಗೆಹರಿಸುವಂಥ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು. ನಾವು ಯಾವುದು ಪರ್ಸ್ನಲ್ ಟಾರ್ಗೆಟ್ ಯಾರನ್ನೂ ಮಾಡೋದಿಲ್ಲ. ಇಲ್ಲಿ ಸಾರ್ವಜನಿಕವಾಗಿ ತೊಂದರೆ ಆಗಿದೆ, ಸಮಸ್ಯೆ ಇದೆ ಅನ್ನೋದನ್ನು ನಾವು ಪ್ರಸ್ತಾಪ ಮಾಡ್ತೀವಿ. ಅದನ್ನು ನಾವು ಯಾವುದೇ ಪಕ್ಷಪಾತ ಇಲ್ಲದೆ ಕಾನೂನುಬದ್ಧವಾಗಿದ್ದರೆ ಅದನ್ನು ಪ್ರಾಮಾಣಿಕವಾಗಿ ಪರಿಗಣಿಸಿ ಆ ಸಮಸ್ಯೆ ಬಗೆಹರಿಸುವಂಥ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಾನ್ಯ ತಹಸೀಲ್ದಾರ್ ಅವರು ಸೋಮಶೇಖರ್ ಅವರು ಹೊಸಕೋಟೆ ತಾಲೂಕು ದಂಡಾಧಿಕಾರಿಗಳು ಅದನ್ನು ಪ್ರಾಮಾಣಿಕವಾಗಿ ಪರಿಗಣಿಸಿ ಆದಷ್ಟು ಬೇಗ ಇಲ್ಲಿ ಆಗಿರುವಂಥ ಅನ್ಯಾಯವನ್ನು, ಅವರು ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ದೇ ಆದರೆ ಅದನ್ನು ನಾವು ಪ್ರಾಮಾಣಿಕವಾಗಿ ತೆರವುಗೊಳಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಏನು ಈ ಬಂಡವಾಳಶಾಹಿಗಳಿದ್ದಾರೆ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೇ ಆಗಿದ್ದರೂ ಕೂಡ, ಬರೀ VR ಬಿಲ್ಡರ್ಸ್ ಅವರಲ್ಲ, ಬಂಡವಾಳಶಾಹಿಗಳು, ಬಿಲ್ಡರ್ಸು ಯಾರೇ ಆಗಿದ್ದರೂ ಕೂಡ ಸರ್ಕಾರಿ ಜಾಗವನ್ನು ಏನಕ್ಕೆ ಇಟ್ಟಿದ್ದಾರೆ, ಗೋಮಾಳ ಅಂದರೆ ಏನು, ಖರಾಬ್ ಜಾಗ ಅಂದ್ರೇನು, ಅದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ನೀವು ಲೇಔಟ್ನ ಮಾಡೋದು ಒಳ್ಳೆಯದು. ನೀವು ಇವತ್ತು ಸ್ವಲಾಭಕ್ಕೋಸ್ಕರ, ನಿಮ್ಮ ಸ್ವಂತ ಒಂದು ಸ್ವಾರ್ಥಕ್ಕೋಸ್ಕರ ಇವತ್ತು ಅಧಿಕಾರಿಗಳನ್ನ ಕೈಗಾಕೊಂಡು, ಕೆಲವು ಅಧಿಕಾರಿಗಳನ್ನ ಕೈಗಾಕೊಂಡು ನೀವು ಅಪ್ರೂವಲ್ಗಳು ಮಾಡಿಸಿ ಲೇಔಟ್ಗಳು ಮಾಡಿಸ್ತೀರಿ. ನೀವು ಕೆಲಸ ಮುಗಿಸ್ಕೊಂಡು ನೀವು ಮಾರ್ಬಿಟ್ಟು ನಿಮ್ಮ ಪಾಟ್ ನೀವು ಹೋಗ್ತೀರಿ. ಆದರೆ ಮುಂದಿನ ಪೀಳಿಗೆಗೆ ಅಧಿಕಾರಿಗಳು ಬದಲಾಗ್ಬೋದಷ್ಟೇ, ಕಾನೂನು ಎಲ್ಲೂ ಬದಲಾಗೋದಿಲ್ಲ. ಅಧಿಕಾರಿಗಳು ಬಂದಾಗ ಅದನ್ನು ತೆರವುಗೊಳಿಸೋಂಥ ಕೆಲಸ ಮಾಡಿದ್ರೆ ನೀವು ಮಾಡಿರೋಂಥ ಕೆಲಸಕ್ಕೆ ಅಮಾಯಕರು ಬಲಿಯಾಗುವಂಥ ಕೆಲಸ ಆಗುತ್ತೆ. ಹಾಗಾಗಿ
ಯಾರೂ ಕೂಡ ಕಾನೂನು ವಿರೋಧವಾಗಿ ಇರುವಂಥ ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡ್ಕೊಂಡು ಲೇಔಟ್ಗಳು ಮಾಡಬೇಡಿ. ಅದೇನು ಮುಂದಿನ ದಿನಗಳಲ್ಲಿ ಮಾಡಿದ್ದೆ ಆದರೆ ಈ ಒಂದು ದೊಡ್ಡನಲ್ಲೂರಲ್ಲಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇದನ್ನು 100% ನಾವು ಬಿಡೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಇದು ಕಾನೂನು ರೀತಿಗೆ ಇದನ್ನು ತಿರುಗೊಳಿಸುವಂಥ ಕೆಲಸ ಮಾಡ್ತೀವಿ. ನೀವು ಇದಕ್ಕೇನಾದರೂ ನಮಗೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂಥದ್ದು, ವೈಯಕ್ತಿಕವಾಗಿ ನಮ್ಮನ್ನು ಅಡ್ಡಿಪಡಿಸುವಂಥ ಕೆಲಸ ತಾವೇನಾದರೂ ಪ್ರಯತ್ನ ಮಾಡಿದ್ರೆ ಸಂಬಂಧಪಟ್ಟಂಥ ಬಿಲ್ಡರ್ಸು ನೀವು ಇಷ್ಟು ವರ್ಷಗಳಲ್ಲಿ ಎಲ್ಲೆಲ್ಲಿ ಏನೇನು ಬಡಾವಣೆಗಳು ಮಾಡ್ಕೊಂಡು ಬಂದಿದ್ರಿ ಪ್ರತಿಯೊಂದಕ್ಕೂ ಕೂಡ ನಾವು ಕಾನೂನು ರೀತಿಯಾಗಿ ಅದಕ್ಕೆ ನೋಟಿಸ್ ಕೊಡೋ ಮುಖಾಂತರ, ಕಾನೂನು ರೀತಿ ಅದಕ್ಕೆ ಅಡ್ಡಿಪಡಿಸುವಂಥ ಮುಖಾಂತರ ನಾವು ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕಾಗ್ತದೆ. ಅದನ್ನು ನಿಮ್ಮ ಗಮನಕ್ಕೂ ತರ್ತಾ ಇದ್ದೀವಿ. ಇಲ್ಲಿ ಯಾರು ಕೂಡ ಯಾರು ವಿರೋಧಿಗಳಲ್ಲ, ಯಾರು ಪರನೂ ಇಲ್ಲ, ಕಾನೂನು ಪರ ನಾವು ಕೆಲಸ ಮಾಡ್ತಾ ಇದ್ದೀವಿ, ನ್ಯಾಯಬದ್ಧವಾಗಿದ್ದೀವಿ. ಅಧಿಕಾರಿಗಳಿಗೆ ಮಿಸ್ಗೈಡ್ ಮಾಡುವಂಥ ಕೆಲಸ ನೀವು ಮಾಡಿದಿರಿ, ನಮ್ಮ ಒಂದು ಸಂಘಟನೆ ಹೋರಾಟಗಾರರು ದಿಪ್ತಕ್ಸುವಂಥ ಕೆಲಸನೂ ಮಾಡಿದಿರಿ. ಅದ್ಯಾವುದೂ ಕೂಡ ನಿಮ್ಮ ಕೈಯಲ್ಲಿ ನಡೆಯೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಂದಕ್ಕೂ ಉತ್ತರ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ಏನು ದಂಡಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೋ ಆ ಭರವಸೆ ಪ್ರಕಾರ ಆದಷ್ಟು ಬೇಗ ಇಲ್ಲಿ ಆಗಿರುವಂಥ ಸಮಸ್ಯೆನ ಬಗೆಹರಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಮಾನ್ಯ ದಂಡಾಧಿಕಾರಿಗಳನ್ನ ಅದನ್ನಲ್ಲಿ ಇನ್ವಾಲ್ವ್ ಮಾಡಿ ಪಾಲ್ಟಿ ಮಾಡಿ ಕಾನೂನು ರೀತಿ ನಾವು ಸ್ಟೇ ತರುವಂಥ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳನ್ನ ಇನ್ಕ್ಲೂಡ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಒಟ್ಟಾರೆ ಕಳೆದ 1 ವರ್ಷಗಳಿಂದ ಈ ದೊಡ್ಡನಲ್ಲೂರಳ್ಳಿ ಗ್ರಾಮದ ಸರ್ವೆ ನಂಬರ್ 10ರ ಗೋಮಾಳ ಜಮೀನು ವಿಚಾರ 1 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಸೊ ಇದಕ್ಕೆ ಅಂತ್ಯನೇ ಸಿಗ್ತಾ ಇಲ್ಲ. ಹೋರಾಟಗಾರರು, ಪ್ರತಿಭಟನಾಕಾರರು, ಗ್ರಾಮಸ್ಥರು ಪಟ್ಟಾಗಿ ಓಡಾಡ್ತಾ ಇದ್ರು, ಅವ್ರಿಗೆಲ್ಲ ನ್ಯಾಯ ಸಿಗ್ತಾ ಇಲ್ಲ. ನೋಡೋಣ, ಈಗ ತಹಸೀಲ್ದಾರ್ ಅವರು ಅತಿ ಶೀಘ್ರದಲ್ಲೇ ಇದನ್ನು ಪರಿಶೀಲನೆ ಮಾಡಿ ಇದನ್ನು ತೆರವು ಮಾಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಬೇಗ ಆಗುತ್ತೆ ಅಂತ ಕಾದು ನೋಡೋಣ. ಈಗ ಮುಂದಿನ ಒಂದು ಸುದ್ದಿಯನ್ನು ನೋಡೋಣ.